ಸೈಜ್ ವೈಸ್ ಚೇಂಜ್ ಮಾಡ್ತೀವಿ. 40 ಸೈಜು 30 ಸೈಜ್ ವೈಸ್ ಚೇಂಜ್ ಮಾಡಿಸಿ 30 ಸೈಜ್ ಅಲ್ಲಿ ಹೊಲ್ದಿಟ್ಟಿರೋದು. ಪ್ರಿನ್ಸಸ್ ಕಟ್ ಯಾವ ಸೈಜ್ ಇದು? 38 ವಿತ್ ಕಪ್ಸ್. ಸೂಪರ್. ಅಂದ್ರೆ ನೆಕ್ಸ್ಟ್ ಎಲ್ಲ ಬರ್ತಾ ಇರೋದು ಬೋಟಿಂಗ್ ಸ್ಟೈಲ್ ಕಟಿಂಗ್ ಬರ್ತಾ ಇದೆ. ಇದು ಲಾಸ್ಟ್ ಅಲ್ಲಿ ಹೇಳ್ತೀನಿ, ಲಾಸ್ಟ್ ನೋಡೋರ್ಗೆ ಮಾತ್ರ. ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ. ವಿಡಿಯೋಸ್ ಎಲ್ಲ ನೋಡ್ತಾ ಇದೀರಲ್ವಾ? ಮ್ಯಾಮ್ ಸೂಪರ್ ಸೂಪರ್ ಚೆನ್ನಾಗ್ ಹೊಲ್ದಿದ್ದಾರೆ ಅಂತೇಳಿ ಕೆಲವ್ರು ಕಮೆಂಟ್ಸ್ ಮಾಡ್ತೀರಾ, ಇನ್ ಕೆಲವ್ರು ನೋಡ್ತೀರಾ ಸುಮ್ನೆ ಆಗ್ತೀರಾ, ಕಮೆಂಟ್ಸ್ ಮಾಡ್ತಿಲ್ಲ. ನಮ್ ಹುಡುಗಿರಿ 1 hour ಅಲ್ಲೂ ಹೊಲಿಯಕ್ ಸಾಧ್ಯ ಅಂತೆಲ್ಲ ಪ್ರೂವ್ ಮಾಡಿ ತೋರಿಸ್ತಾ ಇದಾರೆ ಅಲ್ವಾ. ಇವತ್ತು ಬೇರೆಯವ್ರಿಗೆಲ್ಲ ಮಾಡಿ ತೋರಿಸ್ತಾ ಇದೀವಿ, ಇನ್ನೊಬ್ರು ಹೊಲ್ದಿರೋದನ್ನ ನಿಮಗ್ ತೋರ್ಸೋಣ ಅಂತ. ಅವ್ರು ಹೆಂಗ್ ಫಿನಿಶಿಂಗ್ ಕೊಟ್ಟಿದ್ದಾರೆ, 15 ದಿನದಲ್ಲಿ 15 ಬ್ಲೌಸ್ ಕಂಪ್ಲೀಟ್ ಮಾಡಿದ್ದಾರೆ. ಆ ವಿಡಿಯೋ ನಿಮ್ಗೆ ತೋರ್ಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇರೋದು. ನೋಡೋಣ ಮ್ಯಾಮ್ ಯಾರ್ ಕರಿತಾ ಇದ್ದೀರಾ ಅಂತ ಕಾಯ್ತಾ ಇದ್ದೀರಾ? ಎಸ್, ಬರೀ ತೋರಿಸ್ತೀನಿ. ಹಾಯ್ ಗೀತಾ. ಹಾಯ್ ಮ್ಯಾಮ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ಸೂಪರ್. ಓಕೆ, ಇವೆಲ್ಲ ಬ್ಲೌಸ್ ತೋರ್ಸಕ್ಕಿಂತ ಗೀತಾ ಫಸ್ಟ್ ಅವ್ರಿಗೆ ಇನ್ನೊಂದು ಹೇಳ್ಬಿಡೋಣ. ಹೌದು ಮೇಡಮ್. ಏನಪ್ಪಾ ಅಂತಂದ್ರೆ ಇದನ್ನ ಬಿಸ್ನೆಸ್ ಹೇಗ್ ಡೆವಲಪ್ ಮಾಡೋದು ಅಂತ ನಾವ್ ಹೇಳ್ಕೊಟ್ಟಾಗಿದೆ ಆಲ್ರೆಡಿ. ಅವ್ರನ್ನ ಬಿಸ್ನೆಸ್ ಡೆವಲಪ್ ಮಾಡ್ತಾ ಇದಾರೆ. ಅದ್ರ ಜೊತೆ ಹೆಂಗ್ ಡೆವಲಪ್ ಮಾಡ್ತಾ ಇದೀಯಾ? ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದಕ್ಕೂ ಐಡಿ ಇದೆ. ಸೊ ನಾನೇ ಹೇಳ್ಬಿಡ್ತೀನಿ. ಇವಾಗ ನಮ್ಮ ಹುಡುಗಿರೆಲ್ಲ ಕಲ್ತಿದ್ದಾರೆ. ಅವ್ರಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಷ್ಟನ್ನು ಪ್ರತಿ ಒಂದನ್ನು ಕಟಿಂಗು ಸ್ಟಿಚಿಂಗು ಎಲ್ಲವನ್ನೂ ಅವ್ರದೇ ಆದ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಟ್ಟಿದೀವಿ. ಅದ್ರಲ್ಲಿ ಪ್ರತಿ ಒಂದನ್ನು ಬರ್ತಾ ಇರುತ್ತೆ. ಮಿಸ್ ಮಾಡಿದ್ರೆ ನೋಡಿ, ಅವ್ರಿಗೂ ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೇಕು, ಸಪೋರ್ಟ್ ಮಾಡ್ಬೇಕು. ಅದ್ರ ಜೊತೆಗೆ ಪ್ರತಿ ಒಂದನ್ನು ನೋಡ್ತಾ ಇರ್ಬೇಕು, ಸರಿ ಮಾಡ್ತಾವ್ರಾ ಅಂತ. ಆಮೇಲೆ ತಪ್ಪು ಮಾಡ್ತೀರಾ ಗೀತಾ ತಪ್ಪು ಅನ್ಬೇಕು. ಇಲ್ಲ, ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ, ನನ್ ಸ್ಟೂಡೆಂಟ್ ಅವರು. ಹಾಗಾಗಿ ಪ್ರತಿ ಒಂದಕ್ಕೂ ನೋಡ್ಕೊಂಡು ಸೂಪರ್ ಅಂತ ಹೇಳಿ ನೀವು ಎನ್ಕರೇಜ್ ಮಾಡಿದ್ರೆ ನಿಮ್ಗೆ ಇನ್ನೊಬ್ರು ಮಾಡ್ತಾ ಇರ್ತಾರೆ ಅಲ್ವಾ. ಹಾಗಾಗಿ ಸರಿ, ಈಗ ನಾವು ರಿವೀಲ್ ಮಾಡ್ಬಿಡೋಣ. ಎಸ್ ಮ್ಯಾಮ್. ಏನಪ್ಪಾ ಇವ್ರ ಚಾನಲ್ ನೇಮ್ ಅಂತಂದ್ರೆ ಗುಣ್ವಿತ್ ಡಿಸೈನರ್. ಸೂಪರ್. ಗುಣ್ವಿತ್ ಡಿಸೈನರ್ಗೆ ಪ್ರತಿ ಒಂದು ನೋಡಿ ಇಲ್ಲಿ ಹಾಕಿ ತೋರಿಸ್ತೀವಿ ನಾವು. ಇದಕ್ಕೆ ಸಬ್ಸ್ಕ್ರೈಬ್ ಆಗ್ಬೇಕು. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಚಾನಲ್ ಎಲ್ಲವೂ ಇರುತ್ತೆ. ಪ್ರತಿ ಒಂದನ್ನು ನೀವು ಗಮನಿಸ್ತಾ ಇರಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ? ಈಗ ಹಾಕಿದ್ವಲ್ಲ, ಪಟ್ಟಂತ ಓಪನ್ ಮಾಡಿ ನೋಡ್ಬಿಡಿಯಲ್ಲ, ಅದಕ್ಕೂ ಮುಂಚೆ ಬ್ಲೌಸ್ ನೋಡಿಯಲ್ಲ. ಓಕೆ, ಇಷ್ಟೆಲ್ಲ ಬ್ಲೌಸ್ ಆಮೇಲೆ ಮಾತಾಡೋಣ ಗೀತಾ, ಯಾಕಂದ್ರೆ ಕಾಯ್ತಾ ಇದಾರೆ ಹೆಂಗ್ ಹೊಲ್ದಿರ್ಬೇಕು ಅಂತ. ಫಸ್ಟ್ ವಿಡಿಯೋ ಇದನ್ನ ಬ್ಲೌಸ್ ಗಳೇ ತೋರಿಸ್ಬಿಡೋಣವಾ? ಓಕೆ, ಡನ್. ಓಕೆ, ಫಸ್ಟ್ ಒನ್. ಓಕೆ, ಫಸ್ಟ್ ನನ್ಗೆ ಇದು ಎಮಿಗೂ ಬರ್ತಿರ್ಲಿಲ್ಲ, ಏನು ಬರ್ತಿರ್ಲಿಲ್ಲ, ಒಂದ್ ಸೂಜಿ ದಾರ ಪೋಣ್ಸೋದಕ್ಕೂ ಬರ್ತಿರ್ಲಿಲ್ಲ. ನೋಡಿ, ಈ ಲೆವೆಲ್ ಅಲ್ಲಿ ಇದ್ದೋಳ್ನ ಈ ಲೆವೆಲ್ ತಂದಿದ್ದಾರೆ. ಇಲ್ಲಿ ನೋಡಿ ಯಾವ ರೇಂಜ್ ದಬಾಕವ್ರೆ ಅಂತ. ಓಕೆ, ಇದು ಪ್ಲೈನ್ ಬ್ಲೌಸ್, ಏನು ಗೊತ್ತಿಲ್ಲ ನೋಡಿ ಇದ್ರಲ್ಲಿ. ಇದು ಲೈನಿಂಗ್ ಬ್ಲೌಸ್, ಥ್ರೆಡ್ ಪೈಪಿಂಗ್. ಓಕೆ ನೋಡಿ, ಥ್ರೆಡ್ ಪೈಪಿಂಗ್ ಇದು ಪರವಾಗಿಲ್ಲ. ನೆಕ್ಸ್ಟ್ ಹಾರ್ಟ್ ಯಾರಿಗ್ ಕೊಟ್ಟೆ? ಓಕೆ, ಬೋಟ್ ನೆಕ್. ಇಲ್ಲ, ಇನ್ನೊಂದ್ 2-3 ಪ್ಯಾಚ್ ವರ್ಕ್ ಡಿಸೈನ್ಸ್ ಅಲ್ಲಿದೆ. ಓಕೆ, ಅಲ್ಲೊಂದೊಂದು ಕೊಡ್ತಾ ಇದ್ಯಾ? ಇದು ಬೋಟ್ ವರ್ಕ್, ಸಾರಿ ಬೋಟ್ ನೆಕ್, ಆಮೇಲೆ ಪಫ್ ಸ್ಲೀವ್, ಬ್ಯಾಕ್ ಡಿಸೈನ್. ಸೂಪರ್, ಗುಡ್. ಇದು 40 ಸೈಜ್ ಹೊಲ್ದಿರೋದು. ಸೈಜ್ ವೈಸ್ ಚೇಂಜ್ ಮಾಡ್ತೀವಿ. 40 ಸೈಜು. ಇದ್ ನೋಡಿ, ಇದನ್ನ ತೋರ್ಸೋಣ ಇರ. ಇದು ಝೂಮ್ ಹಾಕಿ ನಮ್ ಹುಡ್ಗಿರ್ ನೋಡ್ಲಿ, ಇದು ರೆಡಿ ಬ್ಲೌಸ್ ನಂಗೆ ಹೆಂಗ್ ಹೊಲಿಯಕ್ ಸಾಧ್ಯ ಅಂತ ಕೇಳ್ತಾರೆ ಅಲ್ವಾ. ಓಪನ್ ಮಾಡು. ಕಾಣಿಸ್ತಾ ಇದ್ಯಾ ಫಿನಿಶಿಂಗ್ ಹೆಂಗ್ ಕೊಡಿಸ್ತೀರಾ ಅಂತ? ಎಲ್ಲಾದ್ರೂ ಸ್ಲೀವ್ ಅಟ್ಯಾಚಿಂಗ್ ಕಾಣಿಸ್ತಾ ಇದ್ಯಾ? ಇಲ್ಲ ಅಲ್ಲ, ಹೆಂಗ್ ಅಟ್ಯಾಚ್ ಮಾಡ್ತೀಯಮ್ಮ? ನಂಗೆ ಗೊತ್ತೇ ಇಲ್ಲ ಇದು. ಓಕೆ, ಗುಡ್ ಗುಡ್. ಓಕೆ, ನೆಕ್ಸ್ಟ್ ಬಾಕ್ಸ್ ಡಿಸೈನ್. ಬಾಕ್ಸ್ ಡಿಸೈನ್. ಇದಂತೂ ಎಲ್ರದ್ದು ಸೂಪರ್ ಬಂದಿದೆ. ಎಲ್ಲ ಒಂದೇ ಕಲರ್ ಹೊಲ್ಕೊಂಡಿದ್ದಾರೆ, ಎಲ್ಲವೂ ಚೆನ್ನಾಗಿ ಬಂದಿದೆ. ವೆರಿ ಗುಡ್. ಇದು ಸೂಪರ್. ಇದೊಂದು ಫುಲ್ ಇನ್ನೋಟೆ. ಓಕೆ, ಇದು ಕೂಡ ಲೀವ್ಸ್ ಡಿಸೈನ್. ಎಲ್ಲ ಇನ್ನೋಟೆ. ಸ್ಲೀವ್ ನೋಡಿ, ವೆರಿ ಗುಡ್. ಇದು 30 ಸೈಜ್. 30 ಸೈಜ್ ವೈಸ್ ಚೇಂಜ್ ಮಾಡಿಸಿ 30 ಸೈಜ್ ಅಲ್ಲಿ ಹೊಲ್ದಿಟ್ಟಿರೋದು. ಓಕೆ, ಪಫ್ ಸ್ಲೀವ್. ವೆರಿ ಗುಡ್. ಇದು ಪ್ಯಾಚ್ ವರ್ಕ್ ಡಿಸೈನ್. ಯಾವ ಸೈಜ್? 37 ಪ್ಯಾಚ್ ವರ್ಕ್. ಸೂಪರಾ ಮ್ಯಾಮ್? ತೋರ್ಸಿ ನಮ್ಗೆ ಉರಿಸ್ತಿದ್ದೀರಾ ಅಂತೀರಾ ಕೆಲವರು. ಯೂಟ್ಯೂಬ್ ಅಲ್ಲಿ ಹಾಕಿ ಮ್ಯಾಮ್, ನಾವು ನೋಡ್ಕೊಂತೀವಿ ಅಂತ. ಬ್ಯಾಕ್ ಅಲ್ಲಿ
ನೆಕ್ ಡಿಸೈನ್ ವಿತ್ ಸ್ಲೀವ್ ಡಿಸೈನ್. ಓಕೆ, ಸೂಪರ್. ಓಕೆ, ನಾರ್ಮಲ್ ಬ್ಲೌಸ್ ಸೈಜ್ ವೈಸ್ ಚೇಂಜ್ ಕಟೋರಿ ಮಾಡಿದ್ದಾರೆ. ಕಟೋರಿ ಎಲ್ಲಿದೆ? ಓಕೆ ಓಕೆ ಓಕೆ, ಇಲ್ಲವ್ರೆ. ಓಕೆ, ಕಟೋರಿ ಬ್ಲೌಸ್. ಸರ್ ಇದು ಕಾಣಿಸ್ಲೇ ಇಲ್ಲ ಈ ಫ್ಯಾಬ್ರಿಕ್ ಅಲ್ಲಿ. ಕಟೋರಿ ಬ್ಲೌಸ್. ಹಾ, ಕ್ಲೋಸ್ ನೆಕ್. ಇದು ಮಾತ್ರ ಎಲ್ರದ್ದು ಸೂಪರ್ ಆಗಿ ಬಂದಿದೆ. ಕಾಣಿಸ್ತಿದೆ ಅಲ್ಲ? ಸೂಪರ್. ನೆಕ್ಸ್ಟ್ 30 ಸೈಜ್ 30 ಸೈಜ್. ಬ್ಯಾಕ್ ಲೀವ್ಸ್ ಡಿಸೈನ್, ಥ್ರೆಡ್ ಪೈಪಿಂಗು, ಕ್ಯಾಪ್ ಸ್ಲೀವ್ ವಿತ್ ಡಬಲ್ ಸ್ಲೀವ್, ವಿ ನೆಕ್. ಸೂಪರ್. ಪ್ಯಾಚ್ ವರ್ಕ್ ಕಾಣಿಸ್ತಾ ಇದೆಯಾ? ಇದು 1 ಮಂತ್ ಕುದ್ದಲ್ಲ, ಆಮೇಲೆ 1 ಮಂತ್ ಇನ್ನೂ ಬರುತ್ತೆ. ಅದನ್ನ ನೋಡಿ, ಸೂಪರ್ ಆಗಿದೆ. 2ನೇ ತಿಂಗಳದ ಇನ್ನೂ ಸೂಪರ್ ಆಗಿದೆ. ಇದು ಪ್ರಿನ್ಸಸ್ ಕಟ್. ಯಾವ ಸೈಜ್ ಇದು? 38 ವಿತ್ ಕಪ್ಸ್. ಸೂಪರ್. ಸ್ಟ್ರೈಟ್ ಪ್ರಿನ್ಸಸ್ ಕಟ್ ಕಾಣಿಸ್. ಸೂಪರ್. ಓಕೆ, ಕ್ಲೋಸ್ ನೆಕ್ ವಿತ್ ಸ್ಟ್ರೈಟ್ ಪ್ರಿನ್ಸಸ್ ಕಟ್, ಸ್ಲೀವ್ ಡಿಸೈನ್, ಸ್ಕ್ಯಾಲಪ್, ಸಿಂಪಲ್ ಸ್ಕ್ಯಾಲಪ್. ಫ್ರಂಟ್ ತೋರ್ಸು, ತುಂಬಾ ಚೆನ್ನಾಗಿದೆ ಅದು. ಕಾಣಿಸ್ತಿದ್ಯಾ ಫ್ರೆಂಡ್ಸ್? ಸೂಪರ್ ಆಗಿದೆ ನೋಡಿ. ಬರೀ 15 ದಿನದಲ್ಲಿ ಇಷ್ಟೊಂದು ಬ್ಲೌಸ್ ಹೊಲಿಯಕ್ ಸಾಧ್ಯನಾ? ಈಗ ಹೇಳು, ಸಾಧ್ಯನಾ? ಸಾಧ್ಯ ಮೇಡಮ್. ಹೆಂಗ್ ಸಾಧ್ಯ? ನಿಮ್ಮಂತ ಟೀಚರ್, ನಮ್ಮಂತ ಹಾರ್ಡ್ ವರ್ಕ್ ಸ್ಟೂಡೆಂಟ್ಸ್ ಇದ್ರೆ ಎಲ್ಲವೂ ಆಗುತ್ತೆ ಮೇಡಮ್. ವೆರಿ ಗುಡ್. ಇಷ್ಟೇ ನಮ್ಮಂತ ಟೀಚರು, ಇವ್ರಂತ ಹಾರ್ಡ್ ವರ್ಕ್ ಸ್ಟೂಡೆಂಟ್ ಅಲ್ವಾ? ಬರೀ ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋರ್ಗ ಆಗಲ್ಲ. ಸಿನ್ಸಿಯರ್ ಆಗಿ ಬರ್ಬೇಕು. ಇಲ್ಲ ಮೇಡಮ್, ನಾನು ಸಾಧನೆ ಮಾಡ್ಬೇಕು, ಎಲ್ರ ತರ ನಾವು ಎತ್ತರಕ್ಕೆ ಬೆಳಿಬೇಕು ಅಂತೇಳಿ ನಾರ್ಮಲ್ ಕಟಿಂಗು ಸ್ಟಿಚಿಂಗು ಮಾಡ್ಬೋದು. ಬೋಟಿಕ್ ಸ್ಟೈಲ್ ಅಲ್ಲಿ ಡ್ರಾಫ್ಟಿಂಗ್ ಬೇರೆ ಇರುತ್ತೆ, ಕಟಿಂಗ್ ಬೇರೆ ಇರುತ್ತೆ. ಎಲ್ಲವೂ ಮಾಡ್ಕೊಂಡು ಯಾರೋ ಮಾಡೋದಕ್ಕೆ ಲೇಟ್ ಆದ್ರೂ ನೀಟಾಗಿ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಫಿನಿಶಿಂಗ್ ನೀವೇ ನೋಡ್ತಾ ಇದ್ರಿ. ಎಷ್ಟು ಥ್ರೆಡ್ ಪೈಪಿಂಗ್ ಆಗಿರ್ಬೋದು, ಇದು ಪ್ರತಿ ಒಂದು ಫಿನಿಶಿಂಗ್ ನಿಮ್ಗೆ ತೋರಿಸ್ತಾ ಇದೀವಿ ಅಲ್ವಾ? ಅಷ್ಟು ಫಿನಿಶಿಂಗ್ ಕೊಡಕ್ಕೆ ಸಾಧ್ಯ. ಹೌದು ಮೇಡಮ್. ಫಾರ್ ಎಕ್ಸಾಂಪಲ್, ಇಷ್ಟು ಬ್ಲೌಸ್ ಹೊಲ್ದಿರೋದಕ್ಕೆ ಏನ್ ಕಾರಣ ಅಂದ್ರೆ ನಮ್ ಮೇಡಮ್. ಯಾಕೆ ಅಂದ್ರೆ ಇವತ್ತು ಪೇಪರ್ ಕಟಿಂಗ್ ಮಾಡಿ, ಸ್ಟಿಚಿಂಗ್ ಮಾಡಿ, ಫೈನಲ್ ಆಗಿ ಅವ್ರು ಕೊಟ್ರೇನೆ ತಗೊಳೋದು. ಇಲ್ಲ ಅಂದ್ರೆ ನೀನ್ ಏನಕ್ ಮಾಡಿಲ್ಲ ಅಂತ ಕೇಳ್ತಾರೆ. ಸೊ ಅವ್ರದ್ದು ಹಾರ್ಡ್ ವರ್ಕ್ ಇಂದಾನೆ ನಿಮ್ದು ಹಾರ್ಡ್ ವರ್ಕ್ ಇಂದಲೇ, ನಮ್ಮ ಗೈಡೆನ್ಸ್ ಇಂದಲೇ ಮುಂದೆ ಹೋಗಕ್ ಸಾಧ್ಯ. ವೆರಿ ಗುಡ್. ಅಷ್ಟೇ, ಎಲ್ಲವೂ ಸಾಧ್ಯ. ನೀವುಗಳು ಮನಸ್ ಮಾಡ್ಕೊಂಡು ಅಯ್ಯೋ ಅಲ್ಲಿ ಮಾಡ್ಬೇಕಾ, ಅಲ್ಲಿಗೆ ಹೋಗ್ಬೇಕಾ, ಅದನ್ನ ಕಲಿಬೇಕಾ, ನಮ್ಗೆಲ್ಲ ಗೊತ್ತಿದೆ ಅಲ್ವಾ, ಒಂಚೂರು ಅದನ್ನೇ ಸ್ಟಿಚ್ ಹಾಕೊಂಡ್ ಕುತ್ಕೊಂಡ್ರೆ ಆಗಲ್ಲ. ನೀವು ಸಿನ್ಸಿಯರ್ ಆಗಿ ಹೊಲಿಬೇಕು. ಕಸ್ಟಮರ್ ನಮ್ಮ ಹತ್ರ ಬಂದಾಗ ವಾಪಸ್ ಯಾವ್ದೇ ಕಾರಣಕ್ಕೂ ಬೇರೆ ಕಡೆ ಹೋಗ್ಬಾರ್ದು. ಯಾಕ ಒಂದ್ಸಲ ಹೋಯ್ತು, ಅಯ್ಯೋ ಅದ್ ಸರಿ ಇಲ್ಲಮ್ಮ, ಈ ಶೋಲ್ಡರ್ ಡ್ರಾಪ್ ಮಾಡ್ತಾಳೆ, ರಿಂಕಲ್ಸ್ ಬರುತ್ತೆ ಅನ್ಕೊಂಡು ಇವ್ರದ್ದು ಮಾಡ್ಕೊಂಡ್ ಕುತ್ಕೊಂಡ್ರೆ ಯಾರು ಬರ್ತಾರೆ? ಈಗ ನಮ್ಮ ಹುಡುಗಿರು ಒಂದ್ಸಲ ವರ್ಕ್ ಕೊಟ್ರೆ ಯಾರು ವಾಪಸ್ ಬರಲ್ಲ. ಕಾರಣ ಏನಕ್ಕೆ? ಫಿನಿಶಿಂಗು ಸ್ಟಿಚಿಂಗು ಎಲ್ಲ ಕರೆಕ್ಟ್ ಆಗಿರೋದಕ್ಕೆ ಬರಲ್ಲ. ಈಗೆಲ್ಲ ನಿಮ್ಗೆ ಡಾಲ್ಗ್ ಹಾಕಿದೀವಿ, ಅವ್ರವ್ರಿಗೆ ಹಾಕೊಂಡಾಗ ಗೊತ್ತಾಗುತ್ತೆ. ಸೈಜ್ ವೈಸ್ ಕೊಟ್ಟಿರ್ತೀವಲ್ಲ, ಅದೇ ಸೈಜ್ ಅವ್ರು ಹಾಕೊಂಡಾಗ ಪ್ರಾಬ್ಲಮ್ಮೇ ಬರಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ಅಲ್ವಾ? ನೋಡಿದ್ರಲ್ವಾ ಹೆಂಗ್ ಸಾಧ್ಯ ಅಂತ? ಕ್ವಶನ್ ಮಾರ್ಕ್ ಹಾಕೊಂಡು ಇದೆಲ್ಲ ನಮಗ್ ಹಾಕಿಲ್ಲ ಅಂತ ಅನ್ಕೊಂಡ್ ಕೂತಿರೋರ್ಗೆ ಇದೆಲ್ಲ ಆನ್ಸರ್ ನಮ್ ಹುಡುಗಿ ಕೊಡ್ತಾ ಇದಾರೆ. ಓಕೆ, ಈಗ ನೋಡಿದ್ರಿ ಅಲ್ವಾ? ನಿಮ್ಗೂ ಕಲಿಬೇಕು ಅಂತ ಆಸಕ್ತಿ ಇತ್ತು ಅಂದ್ರೆ ಈಗ ಅಡ್ಮಿಷನ್ ಓಪನ್ ಆಗಿದೆ. ಆಗಸ್ಟ್ 3ನೇ ತಾರೀಕಿಂದ ಅಡ್ಮಿಷನ್ ಓಪನ್ ಆಗಿದೆ. ಯಾರೆಲ್ಲ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ, ಪ್ಲೀಸ್ ಜಾಯಿನ್ ಆಗಿ. ಯಾಕಂದ್ರೆ ಮೇಡಮ್ ಇನ್ನೆಲ್ಲೂ ಸಿಗಲ್ಲ, ಯಾರಿಗೂ ಸಿಗಲ್ಲ. ಇದನ್ನೆಲ್ಲ ಹೇಳ್ಕೊಡೋದ್ರ ಜೊತೆಗೆ ಜೀವನದ ಪಾಠನ ಹೇಳ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಸೇರ್ಕೊಳ್ಳಿ. 3ನೇ ತಾರೀಕಿಂದ ಕ್ಲಾಸಸ್ ಇರುತ್ತೆ. ಪಟಪಟ ಅಂತ ಅಡ್ಮಿಷನ್ ಹಾಕೊಂಡು ನೀವು ಕೂಡ ಕಲ್ತ್ಕೊಂಡು ಇವ್ರ ತರನೇ ನಮಗೂ ಹೊಲಿಯಕ್ ಸಾಧ್ಯ ಅಂತ ಮಾಡಿ ಪ್ರೂವ್ ಮಾಡಿ ತೋರಿಸ್ಬೋದು. ಓಕೆನಾ? ಎಲ್ಲ ಡಿಸೈನ್ಸ್ ಎಲ್ಲ ನೋಡಿದ್ರಲ್ವಾ? ಈಗ ಏನ್ ಮಾಡ್ಬೇಕು? ಪಟಪಟ ಅಂತ ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಎಲ್ಲ ಬರ್ತಾ ಇರೋದು ಬೋಟಿಕ್ ಸ್ಟೈಲ್ ಕಟಿಂಗ್ ಬರ್ತಾ ಇದೆ. ಇದು ಲಾಸ್ಟ್ ಅಲ್ಲಿ ಹೇಳ್ತೀನಿ, ಲಾಸ್ಟ್ ನೋಡೋರ್ಗೆ ಮಾತ್ರ. ಫಸ್ಟ್ ಬೋರ್ಡ್ಸ್ ಇರಲ್ಲ. ಮುಂದೆ ನಿಮ್ಗೆ ಬೋಟಿಕ್ ಸ್ಟೈಲ್ ಕಟಿಂಗು ಕೂಡ ಬರ್ತಾ ಇರತ್ತೆ. ಅದನ್ನು ಕೂಡ ಕಲ್ತ್ಕೊಂಡು ನೀವು ಕೂಡ ಹೊಲಿರುವಂತೆ. ತುಂಬಾ ಜನ ಕೇಳ್ತಾ ಇದ್ರಿ, ಮೇಡಮ್ ನಮ್ಗೆ ಕಟಿಂಗು ಸ್ಟಿಚಿಂಗು ಬರೀ ನಮ್ಗೆ ಅಷ್ಟೊಂದು ಕೊಟ್ಟು ಕಲಿಯಕ್ಕಾಗಲ್ಲ, ನಮ್ಗೊಂದ್ ಸ್ವಲ್ಪನಾದ್ರೂ ಒಂದ್ ಕಟಿಂಗ್ ಆದ್ರೂ ಹೇಳ್ಕೊಡಿ ಅಂತ. ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಮುಂದೆ ನೋಡ್ತಾ ಇರಿಯಲ್ಲ. ಓಕೆ, ಬಾಯ್.